ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಬಾಗಲಗುಂಟೆ ಕೆರೆ ವಾಯು ವಿಹಾರಿಗಳ ಸಂಘದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಅದ್ದೂರಿ ಆಚರಣೆ. ಮಾಜಿ ಶಾಸಕರಾದ ಆರ್ ಮಂಜುನಾಥ್, ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಶ್ರೀಡಾ ಎಸ್ ಮಂಜುನಾಥ್ ಸೇರಿದಂತೆ ಕ್ಷೇತ್ರದ ಹಲವು ಗಣ್ಯರು ಭಾಗಿ. ಬಾಗಲಗುಂಟೆ ಕೆರೆ ವಾಯು ವಿಹಾರಿ ಸಂಘದ ವತಿಯಿಂದ 4ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಾಜಿ ಶಾಸಕರಾದ ಆರ್ ಮಂಜುನಾಥ್, ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಮಂಜುನಾಥ್, ಸಿಎಂಟಿ ಮಾಜಿ ಸದಸ್ಯರಾದ ಶ್ರೀ ಬಿಎಲ್ ನರಸಿಂಹಾಚಾರ್, ಬಾಗಲಗುಂಟೆ ವಾರ್ಡಿನ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಸದಾಶಿವಣ್ಣ, ಶ್ರೀ ರಮೇಶ್ ರವರು, ಹರೀಶ್ ರವರು, ಚಂದ್ರಣ್ಣರವರು, ಹನುಮಂತರಾಜ್ರವರು, ಹಿರಿಯ ಮುಖಂಡರಾದ ರಾಮಕೃಷ್ಣಪ್ಪರವರು ಹಾಗೂ ಸ್ಥಳೀಯ ಮುಖಂಡರುಗಳಾದ ಶ್ರೀ ಲೋಕೇಶ್ ರವರು, ಶಿವಕುಮಾರ್ ರವರು, ಶ್ರೀ ಶಶಿಕಾಂತ್ ರಾವ್ ರವರು, ಕಾಂತರಾಜ್ ರವರು, ಜಗದೀಶ್ ರವರು, ಸಮಾಜ ಸೇವಕರಾದ ಶ್ರೀ ಗಾಂಧಿ ರಾಜನ್ ರವರು, ಇನ್ನೂ ಅನೇಕ ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದರು. ಸಾವಿರಾರು ಸಂಖ್ಯೆಯ ನೆರೆದಿದ್ದ ಈ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಶಾಸಕರಾದ ಆರ್ ಮಂಜುನಾಥ್ ರವರು ಮಾತನಾಡಿ, ಕನ್ನಡ ಪರ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಂಘಟಿತರಾಗಿ ಇಷ್ಟೊಂದು ಜನರು ಒಗ್ಗಟ್ಟಿನಿಂದ ಕಟ್ಟಿರುವ ಈ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದರು. ನಂತರ ಮಾತನಾಡಿದ ಡಾಕ್ಟರ್ ಎಸ್ ಮಂಜುನಾಥ್ ರವರು, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂದು ನುಡಿದರು. ಬಾಗಲಗುಂಟೆ ಕೆರೆಯ ಮಹತ್ವ ಹಾಗೂ ಇದರ ಇತಿಹಾಸವನ್ನು ಕುರಿತು ಮಾತನಾಡಿ, ಸಾವಿರಾರು ಸಂಖ್ಯೆಯ ನಾಗರಿಕರನ್ನು, ಸಂಘದ ಕೆಲಸವನ್ನು, ಪದಾಧಿಕಾರಿಗಳನ್ನು ಕುರಿತು ಸವಿಸ್ತರವಾಗಿ ಮಾತನಾಡಿದರು. ದೇವಿಯ ಪಾದಪ್ರವಿಂದರಿಗೆ ಇಲ್ಲಿಂದಲೇ ಶಿರವಾಗಿ ವಂದಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ನಮ್ಮ ಆತ್ಮೀಯರು, ಒಡನಾಡಿಗಳು ಮತ್ತೆ ಈ ಒಂದು VVS ನ ಸ್ಥಾಪನೆಗೆ ಕಾರಣೀಭೂತರಾದಂತಹ ಆರ್ ಮಂಜುನಾಥ್ ರವರು, ಯಾಕೆ ಮಾತು ನಾನು ಹೇಳ್ತೀನಿ ಅಂತ, ಇವತ್ತು ಇವರಲ್ಲದೆ ಬೇರೆ ಯಾರೇ ಅಧಿಕಾರದಲ್ಲಿ ಇದ್ರು ನಾವು ಈ ಗೇಟಿಂದ ಒಳಗಡೆ ಬಂದು ಧ್ವಜಸ್ತಂಭ ಹಾಕೋದು ಅಷ್ಟೊಂದು ಸುಲಭ ಆಗಿರ್ಲಿಲ್ಲ. ನಿಮ್ಗೆಲ್ಲ ಗೊತ್ತಿದೆ, ಇತಿಹಾಸನ ಯಾರು ತಿಳಿಯಲ್ಲ ಅವ್ರ ಇತಿಹಾಸನ ಬರೆಯಕ್ ಸಾಧ್ಯನೇ ಇಲ್ಲ. ಒಂದು ಮಾತು ಇವತ್ತು ನಿಮ್ಗೆಲ್ರಿಗೂ ನಾನು ಪುನರಾವರ್ತಿಸಕ್ಕೆ ಪ್ರಯತ್ನ ಪಡ್ತೀನಿ. ನಾವು ಕನ್ನಡ ರಾಜ್ಯೋತ್ಸವನ ಮೊದಲನೇದಾಗಿ ತಮ್ಮೆಲ್ಲರಿಗೂ 4ನೇ ವರ್ಷದ 69ನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ಭಗವಂತ ಎಲ್ಲ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಬರೀ ನವೆಂಬರ್ ತಿಂಗಳಂತಾನೆ ವರ್ಷದಲ್ಲಿ 365 ದಿವಸನೂ ಕನ್ನಡದ ಬಗ್ಗೆ ನಾವು ಈ ರಾಜ್ಯದ ಗಡಿ, ನಾಡು, ಜಲ, ಭಾಷೆ ಅದರ ಬಗ್ಗೆ ನಾವೆಲ್ಲ ಬಹಳ ಜಾಗೃತಿಯಿಂದ ಇದ್ದು ಕನ್ನಡದ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಟು ನಾವು ಅದರ ಬಗ್ಗೆ ನಾವು ಈ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕನ್ನಡ ಎಲ್ಲ ಕಡೆ ಇವತ್ತು, ಉದಾಹರಣೆಗೆ ಶಿವಾಜಿನಗರ ಆ ಕಡೆ ಹೋದರೆ ಕನ್ನಡನೇ ಇಲ್ಲ, ಕೋರಮಂಗಲ ಆ ಕಡೆ ಹೋದ್ರೆ, ಮಾದೇಪುರ ಭಾಗಕ್ಕೆ ಹೋದ್ರೆ ಕನ್ನಡ